ಒಮ್ಮೆ ಸಹ್ಯಾದ್ರಿ ಪರ್ವತಗಳ ಅಂಚಿನಲ್ಲಿರುವ ಚಿಕ್ಕ ಹಳ್ಳಿಯೊಂದರಲ್ಲಿ ಶಿವಣ್ಣ ಎಂಬ ಮಧ್ಯವಯಸ್ಕ ವ್ಯಕ್ತಿ ವಾಸಿಸುತ್ತಿದ್ದ. ಅವನಿಗೆ ಹೆಂಡತಿ ಮಕ್ಕಳಿರಲಿಲ್ಲ. ಕೃಷಿಯೇ ಅವನ ಜೀವನ. ಮಾತು ಕಡಿಮೆ, ಮನಸ್ಸು ದೊಡ್ಡದು. ಅವನು ದಿನವೂ ಕಾಡಿನ ಅಂಚಿನಲ್ಲಿರುವ ತನ್ನ ಹೊಲಕ್ಕೆ ಹೋಗುತ್ತಿದ್ದ. ಕಾಡು ಅವನಿಗೆ ಭಯದ ಸ್ಥಳವಲ್ಲ, ಅದು ಅವನ ಸ್ನೇಹಿತನಂತೆ. ಮರಗಳ ಶಬ್ದ, ಪಕ್ಷಿಗಳ ಕೂಗು, ಗಾಳಿ ಎಲ್ಲ ಅವನ ಜೀವನದ ಭಾಗವಾಗಿದ್ದವು. ಒಂದು ದಿನ ಬೆಳಗಿನ ಜಾವ ಶಿವಣ್ಣ ಹೊಲಕ್ಕೆ ಹೋಗುತ್ತಿರುವಾಗ ಗಿಡಗಳ ಮಧ್ಯೆ ಏನೋ ಚಲಿಸಿದ ಶಬ್ದ ಕೇಳಿಸಿತು. ಹತ್ತಿರ ಹೋಗಿ ನೋಡಿದಾಗ ಒಂದು ಗಾಯಗೊಂಡ ನರಿ ಮಣ್ಣಿನ ಮೇಲೆ ಬಿದ್ದಿತ್ತು. ಅದರ ಕಾಲಿಗೆ ಬಲವಾದ ಗಾಯವಾಗಿತ್ತು. ಅದು ನೋವಿನಿಂದ ನರಳುತ್ತಿತ್ತು. ಹಳ್ಳಿಯವರು ಸಾಮಾನ್ಯವಾಗಿ ಕಾಡು ಪ್ರಾಣಿಗಳನ್ನು ದೂರವಿಡುತ್ತಿದ್ದರು. ಆದರೆ ಶಿವಣ್ಣನ ಹೃದಯ ಕರಗಿತು. ನೀನು ಕಾಡಿನವನು, ನಾನೂ ಕಾಡಿನ ಅಂಚಿನವನೇ ಎಂದು ಅವನು ಮೃದುವಾಗಿ ಹೇಳಿದ. ಅವನು ನಿಧಾನವಾಗಿ ಆ ನರಿಯನ್ನು ಮನೆಗೆ ಕರೆದೊಯ್ದ. ಹಳ್ಳಿಯವರು ವಿರೋಧಿಸಿದರು. ಶಿವಣ್ಣ, ಅದು ಕಾಡು ಪ್ರಾಣಿ, ಅಪಾಯಕರ ಎಂದರು. ಆದರೆ ಶಿವಣ್ಣ ಕೇಳಲಿಲ್ಲ. ಶಿವಣ್ಣ ನರಿಯ ಗಾಯವನ್ನು ತೊಳೆಯಿ, ಔಷಧಿ ಹಾಕಿದ. ಪ್ರಾರಂಭದಲ್ಲಿ ನರಿ ಭಯದಿಂದ ಗರ್ಜಿಸುತ್ತಿತ್ತು. ಆದರೆ ದಿನಗಳು ಕಳೆದಂತೆ ಶಿವಣ್ಣನ ದಯೆ ಅದಕ್ಕೆ ಅರ್ಥವಾಯಿತು. ಅದು ನಿಧಾನವಾಗಿ ಆಹಾರ ತಿನ್ನಲು ಶುರುಮಾಡಿತು. ಶಿವಣ್ಣ ಅದಕ್ಕೆ ಮೌನ ಎಂದು ಹೆಸರಿಟ್ಟ. ಏಕೆಂದರೆ ಅದು ಹೆಚ್ಚು ಕೂಗದೆ ಕಣ್ಣುಗಳಿಂದಲೇ ಮಾತಾಡುವಂತೆ ಕಾಣುತ್ತಿತ್ತು. ವಾರಗಳು ಕಳೆದವು. ಮೌನ ಚೇತರಿಸಿತು. ಅದು ಮನೆ ಬಿಟ್ಟು ಓಡಲಿಲ್ಲ. ಶಿವಣ್ಣ ಹೊಲಕ್ಕೆ ಹೋದಾಗ ಅದು ದೂರದಿಂದ ಅವನನ್ನು ಗಮನಿಸುತ್ತಿತ್ತು. ಹಳ್ಳಿಯವರಿಗೆ ಈ ಸ್ನೇಹ ಇಷ್ಟವಾಗಲಿಲ್ಲ. ಇದು ತಪ್ಪು, ಕಾಡು ಪ್ರಾಣಿ ಎಂದರೆ ಕಾಡಿಗೆ ಸೇರಬೇಕು ಎಂದು ಪಂಚಾಯತಿಯಲ್ಲಿ ಮಾತಾಯಿತು. ಒಂದು ದಿನ ಅರಣ್ಯ ಇಲಾಖೆಯವರು ಹಳ್ಳಿಗೆ ಬಂದರು. ಯಾರೋ ಮೌನದ ಬಗ್ಗೆ ದೂರು ನೀಡಿದ್ದರು. ಅವರು ಹೇಳಿದರು, ಈ ಪ್ರಾಣಿಯನ್ನು ಕಾಡಿಗೆ ಮರಳಿಬಿಡಬೇಕು, ಇಲ್ಲವಾದರೆ ಶಿಕ್ಷೆ. ಶಿವಣ್ಣ ಮೌನದ ಕಣ್ಣುಗಳನ್ನು ನೋಡಿದ. ಆ ಕಣ್ಣುಗಳಲ್ಲಿ ಭಯ ಇತ್ತು, ಆದರೆ ನಂಬಿಕೆಯೂ ಇತ್ತು. ಇದಕ್ಕೆ ಇನ್ನೂ ಪೂರ್ಣವಾಗಿ ಚೇತರಿಸಿಕೊಳ್ಳಲು ಸಮಯ ಬೇಕು ಎಂದು ಶಿವಣ್ಣ ಕೇಳಿಕೊಂಡ. ಅವರು 1 ತಿಂಗಳ ಸಮಯ ನೀಡಿದರು. ಒಂದು ರಾತ್ರಿ ಭಾರಿ ಮಳೆ, ಗಾಳಿ, ಮಿಂಚು. ಕಾಡಿನಿಂದ ಗರ್ಜನೆಯ ಶಬ್ದಗಳು. ಶಿವಣ್ಣನ ಮನೆ ಹತ್ತಿರದ ಹಳೇಯ ಮರ ಬಿದ್ದು ಮನೆಯ ಮೇಲೆ ಬೀಳುವ ಸ್ಥಿತಿ. ಆ ಸಮಯದಲ್ಲಿ ಮೌನ ಅಸಾಮಾನ್ಯವಾಗಿ ವರ್ತಿಸಿತು. ಅದು ಜೋರಾಗಿ ಶಬ್ದ ಮಾಡಿತು. ಶಿವಣ್ಣನನ್ನು ಹೊರಗೆ ಕರೆದುಕೊಂಡು ಹೋಯಿತು. ಅಷ್ಟರಲ್ಲಿ ದೊಡ್ಡ ಮರ ಮನೆಯ ಮೇಲೆ ಬಿದ್ದಿತು. ಶಿವಣ್ಣನ ಜೀವ ಉಳಿಯಿತು. ಅವನ ಕಣ್ಣುಗಳಿಂದ ಕಣ್ಣೀರು ಬಂತು. ಅವನು ಮೌನವನ್ನು ಅಪ್ಪಿಕೊಂಡ. ನೀನು ಕಾಡು ಪ್ರಾಣಿಯಲ್ಲ, ನೀನು ನನ್ನ ಕುಟುಂಬ ಎಂದನು. ಮುಂದಿನ ದಿನ ಅರಣ್ಯ ಅಧಿಕಾರಿಗಳು ಬಂದರು. ನಡೆದ ಘಟನೆ ಕೇಳಿ ಅವರು ಮೌನಗೊಂಡರು. ಈ ಪ್ರಾಣಿ ಕಾಡಿನದ್ದೇ, ಆದರೆ ಈ ಸ್ನೇಹ ಅಪರೂಪದ್ದು ಎಂದರು. ಅವರು ತೀರ್ಮಾನಿಸಿದರು. ಮೌನವನ್ನು ಕಾಡಿನೊಳಗೆ ಸುರಕ್ಷಿತ ಪ್ರದೇಶದಲ್ಲಿ ಬಿಡಬೇಕು. ಆದರೆ ಶಿವಣ್ಣ ಅದನ್ನು ನೋಡಲು ಅವಕಾಶವಿರಲಿ. ಮೌನವನ್ನು ಕಾಡಿಗೆ ಬಿಡುವ ಸಮಯ ಬಂತು. ಶಿವಣ್ಣನ ಮನಸ್ಸು ತುಂಬ ಭಾರವಾಗಿತ್ತು. ಮೌನ ಕಾಡಿನೊಳಗೆ ಹೋಗುವ ಮುನ್ನ ಹಿಂದಿರುಗಿ ನೋಡಿತು. ಕಣ್ಣುಗಳಲ್ಲಿ ಕೃತಜ್ಞತೆ. ಅದು ಕಾಡಿನಲ್ಲಿ ಅಡಗಿತು. ಆದರೆ ಆಶ್ಚರ್ಯವೆಂದರೆ ಆ ದಿನದಿಂದ ಕಾಡಿನ ಅಂಚಿನಲ್ಲಿ ಶಿವಣ್ಣ ಕೆಲಸ ಮಾಡುತ್ತಿದ್ದಾಗ ದೂರದಲ್ಲಿ ಒಂದು ನರಿ ಕಾಣಿಸಿಕೊಳ್ಳುತ್ತಿತ್ತು. ನೋಡುತ್ತಿತ್ತು. ಮೌನವಾಗಿರುತ್ತಿತ್ತು. ಶಿವಣ್ಣ ನಗುತ್ತಿದ್ದ. ಈ ಕಥೆಯಿಂದ ನಾವು ತಿಳಿಯುವುದೇನೆಂದರೆ, ಮಾನವ ಮತ್ತು ಪ್ರಾಣಿ ಬೇರೆ ಬೇರೆ ಜಗತ್ತಿನವರಾಗಿರಬಹುದು, ಆದರೆ ದಯೆ ಮತ್ತು ನಿಷ್ಠೆ ಒಂದೇ ಭಾಷೆ ಮಾತನಾಡುತ್ತವೆ. ಸ್ನೇಹಕ್ಕೆ ಜಾತಿ, ಜಾತ್ಯಂತರ, ಕಾಡು, ಹಳ್ಳಿ, ಮನುಷ್ಯ, ಪ್ರಾಣಿ ಎಂಬ ಗಡಿಯಿಲ್ಲ.